ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿ ಆರಾಮಾಗಿ ಇದ್ದೀವಿ. ಇವತ್ತು ಟಿಫನಿಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಒಂದು ಸೈಡು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಮತ್ತು ಹಾಲಲ್ಲಿ ಏನೋ ಹೋಗ್ಬಿಟ್ಟಿತ್ತು, ಸೊ ಅದನ್ನು ಕೂಡ ತೆಗ್ದೆ. ಹಾಗೆ ಇಲ್ಲಿ ಶೇಂಗಾ ಹುರಿತಾ ಇದ್ದೀನಿ. ಶೇಂಗಾ ಎಲ್ಲ ಹುರಿದ್ಬಿಟ್ಟು ಈಗ ಚಟ್ನಿನ ರುಬ್ಬಬೇಕು. ಚಟ್ನಿಗಾಗಲೇ ಜೋಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇವತ್ತು ನಾನೊಂದು ಚಟ್ನಿ ರೆಸಿಪಿ ಹೇಳ್ತೀನಿ, ಆ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ನಾನು ಎಲ್ಲ ಐಟಮ್ಸ್ನು ಆಲ್ರೆಡಿ ಜೋಡಿಸಿಟ್ಕೊಂಡಿದ್ದೀನಿ. ಏನೇನು ಜೋಡಿಸಿಟ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಈ ಒಂದು ಮೆಥಡಲ್ಲಿ ನೀವು ಚಟ್ನಿ ಮಾಡಿ ನೋಡಿ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಶೇಂಗಾ, ಹಸಿಮೆಣ್ಸಿಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಸರಿ ಬೆಳ್ಳುಳ್ಳಿ ಹಾಕಿಲ್ಲ, ಶುಂಠಿ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಆಯಿತಾ. ಕೊತ್ತಂಬರಿ ಸೊಪ್ಪು ಹಾಕ್ದೇ ಈ ಥರ ಮಾಡಿ ನೋಡಿ. ಹಾಗೆ ಹಸಿಮೆಣ್ಸಿಕಾಯಿನ ಹುರಿತಾ ಇದ್ದೀನಿ. ಏನೇನು ಬೇಕಂತ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಕಾಯಿ, ಕರಿಬೇವಿನ ಸೊಪ್ಪು, ಮತ್ತು ಶುಂಠಿ, ಹಾಗೆ ಹಸಿಮೆಣ್ಸಿಕಾಯಿ, ಮತ್ತು ಶೇಂಗಾ, ಹುರುಗಡ್ಲೆ ಹಾಕೋದಿದ್ರೆ ಒಂದು ಸ್ವಲ್ಪ ಹುರುಗಡ್ಲೆ ಹಾಕಿ, ಹಾಗೆ ಒಂದು ಟೊಮೆಟೊನ ಹುರಿದಾಕಿ. ಟೊಮೆಟೊ ಹಾಕಲ್ಲ ಅಂದರೆ ನೀವು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ, ಆಯಿತಾ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ನೀವು ರುಬ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಚಟ್ನಿ ರೆಡಿ ಮಾಡಿರ್ತಾರೋ ಅದೇ ರೀತಿ ಇರುತ್ತೆ. ಆದರೆ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಲ್ಮೋಸ್ಟ್ ಹೋಟೆಲಲ್ಲಿ ಯೂಸ್ ಮಾಡಲ್ಲ. ಕೊತ್ತಂಬರಿ ಸೊಪ್ಪು ಬದಲಾಗಿ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾರೆ. ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಆಯಿತಾ. ಸೊ ಕರಿಬೇವಿನ ಸೊಪ್ಪನ್ನ ನೀವು ಒಂದ್ಸಲ ಹಾಕಿ ಚಟ್ನಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮಕ್ಕಳು ಕರಿಬೇವಿನ ಸೊಪ್ಪೆಲ್ಲ ನಾವು ಅಡುಗೆಗಳಲ್ಲಿ ಹಾಕಿದರೆ ಅದನ್ನೆಲ್ಲ ಎತ್ತಿಕ್ತಾರೆ, ಸೈಡಲ್ಲೆಲ್ಲ ಇರುತ್ತೆ. ಸೊ ಹಾಗಾಗಿ ನೀವು ಯಾವಾಗಲಾದರೂ ಈ ಥರ ಚಟ್ನಿ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ಈ ಥರ ಹಾಕಿ ಊಟ ಮಾಡಿಸಿದ್ರೆ ಅವ್ರಿಗೆ ಕಣ್ಣು, ಹೇರು ಚೆನ್ನಾಗಿರುತ್ತೆ. ಹಾಗಾಗಿ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ, ಕಪ್ಪಗೆ ಕೂದಲು ಕೂಡ ಬರುತ್ತೆ. ಆಲ್ಮೋಸ್ಟ್ ಮಕ್ಳು ಏನಂದರೆ ಹಸಿ ಕರಿಬೇವಿನ ಸೊಪ್ಪಾಗಲಿ ಅಥವಾ ಅಡುಗೆಯಲ್ಲಿ ಹಾಕಿರೋಂಥ ಕರಿಬೇವಿನ ಸೊಪ್ಪಾಗಲಿ ತಿನ್ನಲ್ಲ. ಆದರೆ ಹೇಗಾದರೂ ಮಾಡಿ ಅವ್ರ ಹೊಟ್ಟೆಗೆ ಹೋಗಬೇಕಂದ್ರೆ ಈ ಥರ ಟೆಕ್ನಿಕ ಯೂಸ್ ಮಾಡಬೇಕು. ಸೊ ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ನಮಗೆ ಆಲ್ಮೋಸ್ಟ್ ಏನಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಮಕ್ಕಳು ಕೂಡ ಚೆನ್ನಾಗಾಗ್ತಾರಲ್ವ. ಇವಾಗ ಟೊಮೆಟೊನ ನಾನು ಹುರ್ಕೊಳ್ತಾ ಇದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಬೇಡ ಅಂದರೆ ನೀವು ಶುಂಠಿ ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಆಯಿತಾ. ಹೋಟೆಲಲ್ಲೆಲ್ಲ ಹುಣಸೆಣ್ಣೆ ಹಾಕೋದು, ನಾನು ಮನೇಲಿ ಮಾಡ್ತಾ ಇರೋದ್ರಲ್ಲ, ಸೊ ಹಾಗಾಗಿ ನಾನು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಒಂದು ಸೈಡ್ ಇಲ್ಲಿ ಹಾಲು ಕೂಡ ಉಕ್ತಾ ಇದೆ. ಹಾಲು ಎಲ್ಲಿ ಪೂರ್ತಿ ಉಕ್ಕೋಗಿ ನನಗೆ ಮತ್ತೆ ಕೆಲಸ ಆಗುತ್ತೋ ಅಂದ್ಬಿಟ್ಟು ಮತ್ತು ಆ ಕಡೆಯೂ ನೋಡಿಕೊಂಡು ಹಾಲು ಉಕ್ಕಿದ ತಕ್ಷಣ ಆಫ್ ಮಾಡಿದೆ. ಸೊ ಈಗ ಚಟ್ನಿ ಜೋಡಿಸ್ಕೊಂಡು ಚಟ್ನಿ ಮಾಡಿ, ಮತ್ತು ಆಲೂಗಡ್ಡೆನೂ ಕೂಡ ಬೇಯಿಸಿಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಬೇಕು. ಇವೆರಡೂ ಬೇಕೇ ಬೇಕು ದೋಸೆಗೆ ಮಾತ್ರ. ಒಂದು ಮಾಡ್ತೀನಿ, ಇನ್ನೊಂದು ಮಾಡಲ್ಲ ಅಂದರೆ ತಿನ್ನಲ್ಲ ನನ್ನ ಮಕ್ಕಳು ಮಾತ್ರ. ಅವರಿಗೆ ಒಂದೊಂದು ಸಲ ಚಟ್ನಿಯಲ್ಲಿ ತಿಂತಾರೆ, ಇಲ್ಲ ತಿನ್ನಲ್ಲ. ಆಲೂಗಡ್ಡೆ ಪಲ್ಯನೇ ಬೇಕು, ಏನೇ ಆಗಲಿ ಆಲೂಗಡ್ಡೆ ಪಲ್ಯ ಬೇಕು. ಹಾಗಾಗಿ ಆಲೂಗಡ್ಡೆ ಪಲ್ಯ ಆದರೂ ಡೆಫಿನೆಟ್ಲಿ ಮಾಡ್ತೀನಿ. ಸೊ ಇವಾಗ ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಟೊಮೆಟೊನೂ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಟೊಮೆಟೊ ಏನಂದರೆ ಹಸಿ ಇತ್ತು ಅಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಎಣ್ಣೆಲಿ ಅದನ್ನು ಚೆನ್ನಾಗಿ ಹುರ್ಕೊಂಡು ನೀವು ಚಟ್ನಿ ರುಬ್ಕೊಂಡ್ರೆ ಟೇಸ್ಟು ಸೂಪರಾಗಿರುತ್ತೆ. ಈ ಥರನೂ ಕೂಡ ಟ್ರೈ ಮಾಡ್ಬೋದು ಮನೇಲಿ ಮಾಡ್ತೀನಿ ಅಂದರೆ. ಒಂದು ಸಲ ಹುಣಸೆ ಹಣ್ಣು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಹೇಳಿರೋಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಸಲ ಟೊಮೆಟೊ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆದರೆ ಶುಂಠಿ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಶುಂಠಿ ಕರಿಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡಿಬಿಡಿ, ಆಯಿತಾ. ಇವಾಗ ದೋಸೆ ಮಾಡೋಣ ಅಂತೇಳಿ ಹಂಚಿಟ್ಟಿದ್ದೀನಿ. ಹಾಗೆ ಈರುಳ್ಳಿ ತೊಗೊಂಡು ಚೆನ್ನಾಗಿ ಉಜ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಸಲ ದೋಸೆ ಅಂಟ್ಕೊಂಡ್ಬಿಡುತ್ತೆ, ಏನು ಮಾಡೋದು. ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಉಜ್ಜಿ ಅದು ಸ್ವಲ್ಪ ಚೆನ್ನಾಗಿ ಆಗಿದೆ ಅಂದರೆ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಏನಂದರೆ ಬೆಂದಿದೆ ಆ ಥರ ಸ್ಟೇಜ್ ಬರೋವರೆಗೂ ಚೆನ್ನಾಗಿ ತಿಕ್ತೀನಿ. ಆವಾಗ ಏನಾಗುತ್ತೆ ಅಂದರೆ ದೋಸೆ ಅಂಟ್ಕೊಳಲ್ಲ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಹಾಕಿ ತಿಕ್ತಾ ಇದ್ದೀನಿ. ಆಮೇಲೆ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ತಗೊಂಡು ಒರೆಸ್ಬಿಡೋದು, ಇಲ್ಲಾಂದರೆ ಕಾಟನ್ ಬಟ್ಟೆ ಇರುತ್ತಲ್ಲ, ಕಾಟನ್ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಒರೆಸ್ಬಿಟ್ಟು ಹಿಟ್ಟಾಕಿ ಚೆನ್ನಾಗಿ ದೋಸೆ ಹಾಕ್ಬಿಟ್ರೆ ಮುಗೀತು. ಸೂಪರಾಗಿ ದೋಸೆ ಬರುತ್ತೆ. ನಾವು ನಾನ್ ಸ್ಟಿಕ್ಕೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನಾನ್ ಸ್ಟಿಕ್ ಕೋಟೆಲ್ಲ ಹೋದಾಗ ಅದು ಬರಲ್ಲ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಾನ್ ಸ್ಟಿಕ್ಕು, ಬಟ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೇಂಜ್ ಮಾಡಬೇಕು, ಬೇಗನೆ ಚೇಂಜ್ ಮಾಡ್ತೀನಿ.
ಸೊ ಇವಾಗ ಟಿಶ್ಯೂ ಪೇಪರಿಂದ ಎಲ್ಲ ಮತ್ತೆ ಒರೆಸ್ತಾ ಇದ್ದೀನಿ ನೋಡಿ. ಎಣ್ಣೆ ಹಚ್ಚಿ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿರ್ತೀವಲ್ವ, ಇವಾಗ ಅಂಚು ಕೂಡ ಚೆನ್ನಾಗಿ ಕಾದಿರುತ್ತೆ. ಈ ಟೈಮಲ್ಲಿ ನೀವೇನಾದರೂ ಹಿಟ್ಟು ಹಾಕ್ಬಿಟ್ರಿ ಅಂದರೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಅದು ಟಿಶ್ಯೂ ಪೇಪರಿಂದ ಕ್ಲೀನಾಗಿ ಒರೆಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೀರು ಚಿಮುಕ್ಸಿ ನೀವು ದೋಸೆ ಹಾಕ್ರಿ, ಸೂಪರಾಗಿ ಬರುತ್ತೆ. ಮತ್ತು ಹೋಟೆಲಲ್ಲಿ ಕೂಡ ಹೀಗೆ ಮಾಡೋದು. ಸೊ ಒಂದ್ಸಲ ಟ್ರೈ ಮಾಡಿ. ಮತ್ತು ಇನ್ನೊಂದೇನು ಗೊತ್ತಾ, ದೋಸೆ ನಿಮಗೆ ಇವಾಗ ಹೋಟೆಲ್ ಸ್ಟೈಲಲ್ಲಿ ಅಂದರೆ ಹೋಟೆಲಲ್ಲಿ ಮಾಡೋ ಥರ ಬ್ರೌನ್ ಆಗಿ ಇಲ್ಲ ಗೋಲ್ಡನ್ ಬ್ರೌನ್ ಆಗಿ ಬರಬೇಕು ಅಂತಂದರೆ ನೀವು ದೋಸೆ ಹಿಟ್ಟನ್ನ ರುಬ್ಬಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಬಿಟ್ಟು ನೀವು ದೋಸೆ ರುಬ್ಕೊಳ್ಳಿ. ಆವಾಗ ನಿಮಗೆ ಗರಿ ಗರಿಯಾಗಿ ಯಾವ ಥರ ಬ್ರೌನ್ ಕಲರ್ ಬೇಕು, ಗೋಲ್ಡನ್ ಬ್ರೌನ್ ಬೇಕು ಅಂತ ಹೇಳ್ತಾರಲ್ವ, ಸೊ ಅದೇ ರೀತಿ ಬರುತ್ತೆ ದೋಸೆ. ಕೆಲವೊಬ್ರು ಸ್ವಲ್ಪ ಮೈದಾ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾರೆ. ಆವಾಗ ಮೈದಾ ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿ ಬರುತ್ತೆ ಮತ್ತು ಗೋಲ್ಡನ್ ಬ್ರೌನ್ ಕೂಡ ಬರುತ್ತೆ. ನಾನೇನಂದರೆ ಮೈದಾ ಯೂಸ್ ಮಾಡಲ್ಲ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನಾನು ಹಿಟ್ಟನ್ನು ರುಬ್ಕೊಳ್ತೀನಿ. ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿ ಇದೆ. ಪಲ್ಯ ಏನಮ್ಮ ಸಾಗು ಥರ ಮಾಡಿಬಿಟ್ಟಿದೆಯಲ್ಲ ಅಂತ ಕೇಳಿಬಿಡಿ. ನನ್ನ ಮಕ್ಕಳಿಗೆ ಹಿಂಗಿದ್ರೇ ತಿನ್ನೋದು. ತುಂಬ ಗಟ್ಟಿಯಾಗಿ ಮಾಡಿದರೆ ತಿನ್ನೋದಿಲ್ಲ, ಅದನ್ನು ನನಗೆ ಇಟ್ಬಿಟ್ಟು ಹೋಗ್ತಾರೆ. ಈ ಥರ ಸ್ವಲ್ಪ ತುಂಬ ತೆಳುವಾಗಲ್ಲ, ಸ್ವಲ್ಪ ಗಟ್ಟಿಯಾಗಿ ಸಾಗು ಥರ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ. ಮತ್ತು ಈಗ ದೋಸೆ ಕೂಡ ಆಗ್ತಾಯಿದೆ ಬಿಸಿ ಬಿಸಿಯಾಗಿ. ಫಸ್ಟ್ನೇ ದೋಸೆ ಯಾವಾಗಲೂ ಕೂಡ ಎಡವಟ್ಟು ಬಂದೇ ಬರುತ್ತೆ, ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಆಗ್ತಾ 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 ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅಂಟ್ಕೊಂಡಿತ್ತು. ಮೇನ್ ಏನಂದರೆ ನಾನು ಚುಚ್ಕ ಉಲ್ಟಾ ಇಟ್ಕೊಂಡಿದ್ದೆ ಹಾಗಾಗಿ. ಬಟ್ ಇವಾಗ ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ. ಇವಾಗ ದೋಸೆ ಕೂಡ ಕ್ಲೀನಾಗಿ ಬಂದಿದೆ. ಫಸ್ಟ್ನೇ ದೋಸೆ ಇದು, ಆಯಿತಾ. ನೆಕ್ಸ್ಟ್ ಹಾಕಿದಾಗ ಮತ್ತೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಫಸ್ಟ್ನೇ ದೋಸೆನ ನಾವು ದೇವರಿಗೆ ಅಂತ ಹೇಳ್ತೀವಲ್ವ, ಸೊ ನಾನು ದೇವರಿಗೆಲ್ಲ ಹೇಳಲ್ಲ, ನನ್ನ ಮಕ್ಕಳಿಗೆ ಕೊಡ್ತೀನಿ. ಯಾಕಂದರೆ ಅವರು ಲೇಟಾಗಿ ಎದ್ಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಕೊಡಲೇಬೇಕು, ಅವ್ರಿಗೆ ಬೇಗ ಬೇಗ ಟಿಫನ್ ಮಾಡಿಸ್ಬೇಕು. ಟಿಫನ್ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರೇ ಆ ದೇವ್ರು ನನ್ನ ಕಣ್ಮುಂದೆ ಬರ್ತಾರೆ. ಸೊ ಆ ಥರ ಆಗಿಬಿಡುತ್ತೆ ನನಗೆ. ಅವ್ರ ಜೊತೆ ಒದ್ರಾಡಿಕೊಂಡು ಅವ್ರಿಗೆ ಟಿಫನ್ ಮಾಡಿಸ್ಬಿಟ್ಟು ಈ ಕಡೆ ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ರಿಗೂ ಕೂಡ ಟಿಫನ್ ಹಾಕ್ಕೊಡ್ತಾ, ಅವ್ರ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ, ಅವ್ರನ್ನ ರೆಡಿ ಮಾಡಿಕೊಂಡು ಅವ್ರ ಬ್ಯಾಗೆಲ್ಲ ಇಟ್ಬಿಟ್ಟು ಅವ್ರನ್ನ ಕಳಿಸೋಷ್ಟರಲ್ಲಿ ನನಗೆ ನಿಜವಾಗ್ಲೂ ಎಲ್ಲ ದೇವರು ನನ್ನ ಕಣ್ಮುಂದೆ ಬಂದು ಹೋಗ್ತಾರೆ. ಸೊ ಅವರೇ ನಾವು ತಪಸ್ಸೆ ಮಾಡೋದು ಬೇಡ, ಎಲ್ಲ ದೇವ್ರುಗಳ್ನು ಕಣ್ಮುಂದೆ ಬರ್ಸ್ಬಿಡ್ತಾರೆ ನನ್ನ ಮಕ್ಕಳು. ಹಾಗಾಗಿ ಫಸ್ಟು ಅವ್ರಿಗೆ ಟಿಫನ್ ಮಾಡಿ ಹೋಗಿ ಬೇಗ ಬೇಗ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಮತ್ತು ಈಗ ನೆಕ್ಸ್ಟ್ ದೋಸೆನ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದ್ಸಲ ಲೈಟಾಗಿ ಹಂಗೆ ಉಜ್ತಾ ಇದ್ದೀನಿ. ಅಂದರೆ ಈ ಥರ ಉಜ್ಜೋದ್ರಿಂದ ಅಂಟ್ಕೊಳಲ್ಲ, ಅದಕ್ಕೋಸ್ಕರ ಉಜ್ತಾ ಇದ್ದೀನಿ. ಮತ್ತು ಈಗ ನನ್ನ ಮಗನಿಗೆ ಖಾರದ ಪುಡಿ ದೋಸೆ ಹಾಕಬೇಕು. ಒಬ್ಬೊಬ್ರಿಗೆ ಒಂದೊಂದು ವೆರೈಟಿ. ಕಡ್ಲಿ ಪುಡಿ ನಾವೆಲ್ಲ ಶೇಂಗಾ ಪುಡಿ ಮಾಡಿಟ್ಕೊತೀವಲ್ವ, ಚಟ್ನಿ ಪುಡಿಗಳನ್ನ. ಕಡ್ಲಿ ಪುಡಿ ಇತ್ತಂದರೆ ಓಪನ್ ದೋಸೆ ನಮ್ಮ ದಾವಣಗೆರೆಯಲ್ಲಿ ತುಂಬ ಫೇಮಸ್. ಬೆಣ್ಣೆ ದೋಸೆ, ಓಪನ್ ದೋಸೆ ತುಂಬ ಫೇಮಸ್ಸು. ಸೊ ಅದನ್ನು ಹಾಕ್ಕೊಡ್ಬೇಕು. ಯಾವುದು ಅಂದರೆ ಓಪನ್ ದೋಸೆ ಥರ ಕಡ್ಲಿ ಪುಡಿ ಎಲ್ಲ ಉದುರಿಸ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಬಿಟ್ಟು ದೋಸೆನ ಮಾಡಿಕೊಡ್ಬೇಕು. ಇಲ್ಲ ಅದು ಅಂದರೆ ಖಾರದ ಪುಡಿ ಇರುತ್ತಲ್ವ, ಸೊ ಖಾರದ ಪುಡಿನ ಸ್ವಲ್ಪ ಉದುರಿಸ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮಾಡಿಕೊಡ್ಬೇಕು. ಒಂದು ಸಲ ಸ್ಮೂತಾಗಿ ಇರಲಿ ದೋಸೆ ಅಂತಾರೆ, ಇನ್ನೊಂದು ಸಲ ಕ್ರಿಸ್ಪಿ ಬೇಕು ಅಮ್ಮ ಅಂತ ಹೇಳ್ತಾರೆ. ಸೊ ಅವ್ರು ಯಾವ್ಯಾವ ಆರ್ಡ್ರ್ ಕೊಡ್ತಾರೋ ಅದನ್ನು ಮಾಡಿ ಕೊಡಬೇಕು. ಇದು ನಮ್ಮ ಮನೆಯ ಮಿನಿ ಹೋಟೆಲ್. ಓಕೆ, ನಮ್ಮ ದೋಸೆ ಮಾಡಿದಾಗ ಮಾತ್ರ ಇದು ಮಿನಿ ಹೋಟೆಲ್ಲ ನಮ್ಮದು. ಯಾಕಂದರೆ ಹಾಗೆ ನಡೀತಾ ಇರುತ್ತೆ. ಯಾಕಂದರೆ ಒಬ್ಬೊಬ್ರಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಡ್ತಾ ಇರ್ತೀನಿ. ನನ್ನ ಮಗಳು ಒಂದೊಂದು ಸಲ ಅಮ್ಮ ಡಾಲ್ ಬಿಡಿಸ್ಕೊಡು, ಇಲ್ಲ ಟ್ರಯಾಂಗಲ್ ಶೇಪ್ ಮಾಡಿಕೊಡು, ಇಲ್ಲ ಅಂದರೆ ಹಾರ್ಟ್ ಶೇಪ್ ಮಾಡಿಕೊಡು, ಇಲ್ಲಾಂದರೆ ಆಲ್ಫಬೆಟ್ ಮಾಡಿಕೊಡು ಅಂತ ಎಲ್ಲ ಹೇಳ್ತಿರ್ತಾಳೆ. ಕೆಲವೊಂದು ಸಲ ಪೇಷನ್ಸ್ ಇಟ್ಕೊಂಡು ಮಾಡಿಕೊಡ್ತೀನಿ. ಕೆಲವೊಂದು ಸಲ ನನಗೆ ಆಗಲ್ಲ, ಈಗ ಟೈಮ್ ಆಗಿದೆ, ನಾನು ಏನು ಹಾಕ್ಕೊಡ್ತೀನಿ ಅದನ್ನು ತಿನ್ನಿರಿ ಅಂತ ಹೇಳ್ತೀನಿ. ಬಟ್ ಕೇಳಲ್ಲ. ಅಟ್ಲೀಸ್ಟ್ ಆದರೂ ಕ್ರಿಸ್ಪಿಯಾಗಾದರೂ ಹಾಕ್ಕೊಡು ಅಂತ ಹೇಳ್ತಾರೆ. ಅವ್ರು ಯಾವಾಗ ಕ್ರಿಸ್ಪಿಯಾಗಿ ಕೇಳ್ತಾರೋ ಆವಾಗ ಕ್ರಿಸ್ಪಿಯಾಗಿ ಹಾಕ್ಕೊಡ್ತೀನಿ. ಮತ್ತು ಸ್ಮೂತ್ ದೋಸೆ ಬೇಕು ಅಮ್ಮ ಅಂತ ಆರ್ಡ್ರ್ ಕೊಟ್ಟ ತಕ್ಷಣ ಮತ್ತು ಸ್ಮೂತ್ ದೋಸೆ ಮಾಡ್ತೀನಿ. ಹೆಣ್ಮಕ್ಳಿಗೆ ನಿಜವಾಗ್ಲೂ ಅಡುಗೆ ಮನೆಯಿಂದ ಹೊರಗೆ ಬಂದರೆ ನಮಗೆ ಫುಲ್ ಹ್ಯಾಪಿ ಅನಿಸುತ್ತೆ. ಯಾಕಂದರೆ ಅಲ್ಲಿದ್ದು ಇದು ಅಡುಗೆ ಮಾಡಿ ಕೆಲವೊಂದು ಸಲ ಊಟ ಮಾಡಬೇಕಂತನೂ ಕೂಡ ಅನಿಸಲ್ಲ. ಆ ಸ್ಮೆಲ್ಲಿಗೂ ಅದೆಲ್ಲ ನಾವೇ ಮಾಡಿ ನಾವೇ ತಿನ್ನಬೇಕಂದ್ರೆ ನಿಜವಾಗ್ಲೂ ಆಗೋಲ್ಲ. ಒಂದಿನ ಎಲ್ಲದನ್ನು ಕೂಡ ಎಲ್ಲರೂ ಅಂದರೆ ಎಲ್ಲ ಕೆಲಸನೂ ಯಾವ ಕೆಲಸನೂ ಮಾಡ್ದೇನೆ ಅಡುಗೆ ಎಲ್ಲ ಯಾರೋ ಒಬ್ರು ಮಾಡಿಕೊಟ್ರೆ, ತಟ್ಟೆಲಿ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಆ ಥರ ಸಿಚುವೇಶನ್ಸ್ ಬರೋಲ್ಲ. ಏನಂದರೆ ಅಮ್ಮ ಇದ್ದಾಗ ಮಾಡ್ತಾರೆ. ಬಟ್ ನಾನು ಅಷ್ಟೊಂದು ಮಾಡೋದಕ್ಕೆ ಬಿಡೋಲ್ಲ. ಯಾಕಂದರೆ ಅವರು ಕೂಡ ಪಾಪ ಚಿಕ್ಕವರಿದ್ದಾಗಿಂದನೂ ಕೂಡ ಕೆಲಸ ಅನ್ನೋದ್ರಲ್ಲೇ ಇದ್ದಾರೆ.
ಹಾಗಾಗಿ ನಾನು ಜಾಸ್ತಿ ಕೆಲಸ ಮಾಡಿಸ್ಲಿಕ್ಕೆ ಹೋಗಲ್ಲ, ಅವ್ರಿಗೂ ಕೂಡ ವಯಸ್ಸಾಗಿದೆ. ಹಂಗಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ನನ್ನ ಕೆಲಸ ಇದು ಅಡುಗೆ ಕೆಲಸ ಮಾಡ್ತೀನಿ. ಆದರೆ ಕೆಲವೊಂದು ಸಲ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತಲ್ವ, ಈ ಥರ ದೋಸೆ ಎಲ್ಲ ಹಾಕಿದಾಗ ಯಾರೋ ಒಬ್ರು ನಂಗೆ ದೋಸೆ ಹಾಕ್ಕೊಟ್ರೆ ಕುತ್ಕೊಂಡು ತಿನ್ನೋಣ ಹೊಟ್ಟೆ ತುಂಬ ಅಂತ ಅನಿಸುತ್ತೆ. ಬಟ್ ಅದು ಆಗಲ್ಲ, ಏನು ಮಾಡೋದಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ನಾವೇ ಹಾಕ್ಕೋಬೇಕು, ತಿನ್ನಬೇಕಂತ ಕುತ್ಕೋಬೇಕು. ಹೊಟ್ಟೆ ತುಂಬ ಹಸ್ವಾಗಿರುತ್ತೆ, ಬಟ್ ತಿನ್ನೋಣ ಅಂತಂದರೆ ತಿನ್ನೋದಕ್ಕೆ ಆಗಲ್ಲ ನನಗೆ. 2 ದೋಸೆ ತಿನ್ನೋಷ್ಟರಲ್ಲಿ ಭೂಲೋಕ ಕೈಲಾಸ ಎಲ್ಲ ಕೂಡ ಕಣ್ಮುಂದೆ ಬಂದೋಗ್ಬಿಡುತ್ತೆ ನನಗೆ. ಸೊ ಆ ಥರ ಆಗಿಬಿಡುತ್ತೆ. ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಜಸ್ಟ್ ಇವಾಗ ಮಕ್ಕಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ದೋಸೆ ಹಾಕ್ಕೊಟ್ಬಿಟ್ಟು ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು. ಸ್ಕೂಲಿಗೆ ಕಳಿಸಿದಾದ್ಮೇಲೆ ಮತ್ತೆ ನನ್ನ ರುಟೀನು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮನೆ ಕೆಲಸ ಅದು ಇದು ಅಂತಂದು ಇದ್ದೇ ಇರುತ್ತಲ್ವ. ಸೊ ಆ ಥರ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರು ಅಕ್ಕ ಲಾಂಗ್ ವಿಡಿಯೋ ಮಾಡಿ ಹಾಕಿ ಅಂತ ಎಲ್ಲ ಕೇಳಿದರೆ, ಇನ್ಮೇಲೆ ಲಾಂಗ್ ವಿಡಿಯೋಸ್ ಕೂಡ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ಏನೂ ಆಗಲ್ಲ ನನ್ನ ಕೈಲಿ. ನಿಮ್ಮ ಸಪೋರ್ಟ್ ಎಲ್ಲ ವಿಷಯಕ್ಕೂ ಕೂಡ ನಮ್ಗೆ ಬೇಕೇ ಬೇಕು. ಹಾಗೆ ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅದರಿಂದ ನಮ್ಮ ವೀಡಿಯೋಸ್ ಸ್ವಲ್ಪ ಜನಕ್ಕೆ ಹೋಗುವಂಥ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗಲೇ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಆದರೆ ವಾಚಿಂಗ್ ಅವರ್ಸ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಯಾವಾಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ಮೇಲೆ ಬರುವಂಥ ವೀಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗೂ ಕೂಡ ಇರುತ್ತೆ, ಮತ್ತು ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಕೂಡ ಎಲ್ಲ ಬರ್ತಾ ಇರ್ತವೆ. ದಯವಿಟ್ಟು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ ನನ್ನ ಫೇಸ್ ಹೆಂಗಾಗಿದೆ ಅಂದರೆ ಅಲ್ಲಿ ನಿಂತು ಸಾಕಾಗೋಯ್ತು ನನಗೆ. ಯಾಕಂದರೆ ಅವು ನನ್ನ ಮಕ್ಕಳು ತಿನ್ನೋದು ನಿಧಾನಕ್ಕೆ ತಿಂತಾರೆ. ಇವಾಗ ನಾನು ತಿಂತಾ ಇಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನು ಮತ್ತೆ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಅಮ್ಮ ಮತ್ತೆ ದೋಸೆ ಅಂತ ಕೇಳ್ತಾರೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ನಿಧಾನಕ್ಕೆ ಹಾಕ್ತಾಯಿದ್ದೆ. ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನೀಗ ಟಿಫನ್ ಮಾಡ್ತಾಯಿದ್ದೀನಿ. ನನಗೆ ಆಲೂಗಡ್ಡೆ ಪಲ್ಯ ಅಷ್ಟೊಂದು ಇಷ್ಟ ಆಗೋಲ್ಲ, ಹಾಗಾಗಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದೀನಿ. ನನಗೆ ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಇಷ್ಟ, ಬಟ್ ಸ್ವಲ್ಪ ತಣ್ಣಗೆ ಆಗಿಬಿಟ್ಟಿದೆ. ಪರವಾಗಿಲ್ಲ, ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಇವತ್ತು ಹೊಟ್ಟೆ ತುಂಬಿಸ್ಕೊಳೋದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ. ಬಾಯ್.